ಲೂಕನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಜಕ್ಕಾಯನನ್ನು ಸಂಧಿಸಿ ಅವನ ಮನೆಗೆ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಯೆರಿಕೋ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇರುವಾಗ ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ವಿಷಯಗಳನ್ನು ಕೇಳಿದಂಥ ಜಕ್ಕಾಯನಾದರೂ ಆತನು ಎಂಥವನು ಎಂಬುದಾಗಿ ನೋಡಲಪೇಕ್ಷಿಸಿ ಅವನು ಬಹಳ ಕುಳ್ಳನಾಗಿದ್ದರಿಂದ ಜನರ ಮಧ್ಯದಲ್ಲಿ ನೋಡುವುದಕ್ಕಾಗದೆ ಹೋದಂಥ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಬರುತ್ತಿದ್ದಂಥ ಮಾರ್ಗದಲ್ಲಿ ಮುಂದೆ ಓಡಿ ಹೋಗಿ ಅಲ್ಲಿದ್ದಂಥ ಒಂದು ಆಲದ ಮರವನ್ನು ಹತ್ತಿ ಕುಳಿತು ಯೇಸು ಬರುವುದನ್ನ ನಿರೀಕ್ಷಿಸಿ ಕಾದುಕೊಂಡಿದ್ದನು. ಈ ರೀತಿಯಾಗಿ ಯೇಸು ಅಲ್ಲಿಗೆ ಬಂದಾಗ ಅಲ್ಲಿದ್ದಂಥ ಯಾರಿಗೂ ಕೂಡ ತಿಳಿಯದು ಜಕ್ಕಾಯನು ಮರದ ಮೇಲೆ ಕೂತುಕೊಂಡು ನೋಡುತ್ತಾ ಇದ್ದಾನೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಒಂದು ಪದವನ್ನು ಉಪಯೋಗಿಸುತ್ತಾ ಇದ್ದಾನೆ, ತಟ್ಟನೆ ಎಂಬುದಾಗಿ. ಅಂದ್ರೆ ನನ್ನ ಸುತ್ತಲೂ ಅನೇಕ ಜನರಿದ್ದಾರೆ, ಅವರೆಲ್ಲರಿಗೂ ಕೂಡ ಗೊತ್ತು ನೀನು ಎಷ್ಟು ಹಣವಂತನು, ಎಷ್ಟು ಧನವಂತನು, ಒಳ್ಳೆ ಸರ್ಕಾರಿ ಕೆಲಸದಲ್ಲಿ ಇರುವಂತವನು, ಇದೆಲ್ಲವೂ ಕೂಡ ತಿಳಿದಿದೆ. ಆದ್ದರಿಂದ ಅವರು ಏನು ಅಂದುಕೊಳ್ಳುತ್ತಾರೆ, ಇವನ್ಯಾಕೆ ಮರವನ್ನು ಹತ್ತಿ ಕೂತಿದ್ದಾನೆಂಬುದಾಗಿ ಯಾವ ರೀತಿ ಆಲೋಚಿಸುತ್ತಾರೆ, ಇದೇನನ್ನು ಕೂಡ ಯೋಚಿಸದೆ ಬೇಗನೆ ತಟ್ಟನೆ ನೀನು ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ಆ ಸಮಯದಲ್ಲಿ ಜಕ್ಕಾಯನು ಕೂಡ ಯಾರೇನು ಅಂದುಕೊಳ್ಳುತ್ತಾರೆಂಬುದಾಗಿ ಯೋಚಿಸದೆ ತಕ್ಷಣವೇ ಇಳಿದು ಬಂದು ಸಂತೋಷವಾಗಿ ಆತನನ್ನು ಮನೆಗೆ ಕರೆದುಕೊಂಡು ಹೋದನು. ಹೋದ ಮೇಲೆ ದೇವರ ಮಹಿಮೆಯ ಕಾರ್ಯಗಳು ಅವನ ಕುಟುಂಬದಲ್ಲಿ ಸಂಭವಿಸಿ ಅಂದು ಆ ಮನೆಗೆ ರಕ್ಷಣೆ ಉಂಟಾಗುವಂತೆ ವಿಷಯಗಳು ಮಾರ್ಪಟ್ಟವು. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರನ್ನು ಹೇಳುವಾಗ ತಟ್ಟನೆ ಅದನ್ನ ಮಾಡುವುದಕ್ಕೆ ಮುಂದಾಗಬೇಕು. ಜನರು ಏನು ಅಂದುಕೊಳ್ಳುತ್ತಾರೆ, ನನ್ನ ಗೌರವಕ್ಕೇನಾಗುತ್ತದೆ, ನನ್ನ ಘನತೆಗೆ ಏನಾಗುತ್ತದೆ ಎಂಬುದಾಗಿ ಇವುಗಳನ್ನು ಆಲೋಚಿಸಿಕೊಂಡು ಕುಳಿತು ದೇವರು ಹೇಳುವುದನ್ನು ವಿಳಂಬ ಮಾಡುವುದಾದರೆ ಅನೇಕ ಬಾರಿ ಅದು ದೇವರಿಗೆ ಅಗೌರವ ತೋರಿಸುವಂತೆ, ದೇವರಿಗೆ ವೇದನೆಯನ್ನು ಉಂಟು ಮಾಡುವಂತೆ ಬದಲಾಗಿ ಬಿಡುತ್ತದೆ. ಇಂದು ಹೇಳಿದಂಥ ಮಾತಿಗೆ ನಾಳೆ ವಿಧೇಯರಾಗುವಂಥದ್ದು, ವರ್ಷದ ನಂತರ ವಿಧೇಯರಾಗುವಂಥದ್ದು, ಇದೆಲ್ಲವೂ ಕೂಡ ವಿಧೇಯತೆಯೇ ಅಲ್ಲ. ಆಗ ತಕ್ಷಣ ವಿಧೇಯರಾಗಿ ನಾವು ಏನನ್ನ ಮಾಡುತ್ತೇವೋ ಅದರಲ್ಲಿ ಮಾತ್ರ ದೇವರು ಸಂತೋಷ ಪಡುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಿಮ್ಮನ್ನು ಕರೆಯುವಾಗ ತಟ್ಟನೆ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಸಿದ್ಧ ಮನಸ್ಸುಳ್ಳವರಾಗಿ ಕರ್ತನ ಕಾರ್ಯಗಳನ್ನ ನೆರವೇರಿಸುವುದರಲ್ಲಿ ಅಷ್ಟು ಆಸಕ್ತಿ ಉಳ್ಳವರಾಗಿ ಅದಕ್ಕೋಸ್ಕರ ಕಾದು ಜೀವಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಕುಟುಂಬವನ್ನೇ ಆಶೀರ್ವದಿಸುವಂತ ಕರ್ತನ ಕಾರ್ಯಗಳು ವಿಶೇಷ ರೀತಿಗಳಲ್ಲಿ ನಡೆಯುತ್ತದೆ. ಜನರ ಮಧ್ಯದಲ್ಲಿ ವಿಶೇಷ ಘನತೆಯನ್ನು, ಮಾನ ಗೌರವಗಳನ್ನು ಹೊಂದಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೀರಾ. ಆ ರೀತಿಯಾಗಿ ಮಾನಿಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನು ಜಕ್ಕಾಯನನ್ನು ನೋಡಿ ತಟ್ಟನೆ ಇಳಿದು ಬಾ ಎಂಬುದಾಗಿ ಕರೆದ ಕೂಡಲೇ ಅವನು ತಟ್ಟನೆ ಇಳಿದು ಬಂದನು. ಮನುಷ್ಯರೇನು ಅಂದುಕೊಳ್ಳುತ್ತಾರೆ, ಮನುಷ್ಯರ ಯೋಚನೆಗಳೇನಾಗುತ್ತದೆ, ನನ್ನ ಗೌರವಕ್ಕೆ ಏನಾಗುತ್ತದೆ ಎಂಬುದಾಗಿ ಯಾವ ಆಲೋಚನೆಯನ್ನು ಮಾಡದೆ ಸಂತೋಷವಾಗಿ ಅಪ್ಪ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋದಂಥ ಜಕ್ಕಾಯನ ಜೀವಿತವನ್ನ, ಕುಟುಂಬವನ್ನ ನೀನು ವಿಶೇಷವಾಗಿ ಆಶೀರ್ವದಿಸಿ ರಕ್ಷಣೆಯನ್ನು ಉಂಟು ಮಾಡಿದಂತೆ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನೀನು ನಮ್ಮನ್ನು ಕರೆಯುವಾಗ, ಒಂದು ವಿಷಯವನ್ನು ಹೇಳುವಾಗ ತಟ್ಟನೆ ವಿಧೇಯರಾಗುವುದಕ್ಕೆ, ತಟ್ಟನೆ ಅದನ್ನು ನೆರವೇರಿಸೋದಕ್ಕೆ, ಸಮರ್ಪಿಸುವುದಕ್ಕೆ, ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ವಿಶೇಷವಾದ ನಿನ್ನ ಪ್ರಸನ್ನತೆಯನ್ನು, ಬಲವನ್ನು ತೋರ್ಪಡಿಸು, ಕೃಪೆಯನ್ನು ಅನುಗ್ರಹಿಸು. ನಿನ್ನ ಮಕ್ಕಳು ವಿಧೇಯತೆಯ ಮೂಲಕವಾಗಿ ಜಯಿಸುವವರಾಗಿ, ವಿಧೇಯತೆಯ ಮೂಲಕವಾಗಿ ಸಾಧಿಸುವವರಾಗಿ ಬದಲಾಯಿಸು. ಮಹಿಮೆಯ ಕಾರ್ಯಗಳನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾದನೆ. ಸಕಲ ಸಮೃದ್ಧಿಯನ್ನುಂಟು ಮಾಡು ಯೇಸುವೆ. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.